निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडं कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಸ್ವಸ್ತ್ಯಸ್ತು ಸತಾಂ. ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ವಾ? ಅತ್ಯಂತ ಪವಿತ್ರವಾದಂತಹ ಪರ್ವಕಾಲ, ವಿಜಯೇಂದ್ರ ಮಹಾಪ್ರಭುಗಳ ಆರಾಧನೆಯ ಶ್ರೇಷ್ಠವಾದಂತಹ ಪರ್ವಕಾಲದಲ್ಲಿ ಅಭಿನವ ವಿಜಯೇಂದ್ರ ತೀರ್ಥರು ಅಂತ ಪ್ರಸಿದ್ಧರಾದವರು ವಿದ್ಯಾ ಕಾಂತ ಸ್ವರೂಪೇಣ ವಿಜಯೇಂದ್ರೋ ವಿರಾಜತೆ ಅಂತ ಅವರ ಕಾಲದಲ್ಲಿ ಶ್ರೀ ವಿದ್ಯಾ ಕಾಂತ ತೀರ್ಥ ಶ್ರೀಪಾದಂಗಳವರ ವೈಭವ ವಿಜಯೇಂದ್ರ ಸ್ವಾಮಿಗಳವರ 64 ಕಲೆಗಳಲ್ಲೇನು ವೈಭವ ಇತ್ತು ಆ ವೈಭವವನ್ನು ಸ್ಮರಣೆಗೆ ತಂದುಕೊಡ್ತಾ ಇತ್ತು ಅಂತ ಜ್ಞಾನಿಗಳು ಹೇಳ್ತಾರೆ. ಯಾರಿಗೆ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ವ್ಯಾಸರಾಜರ ವರ್ಧಂತಿಯ ಕಾಲದಲ್ಲಿ ಪಟ್ಟಾಭಿಷೇಕ ಆಗುವಾಗ ಪುಷ್ಪವೃಷ್ಟಿ ಆಯಿತು, ದೇವದುಂದುಭಿಗಳು ಮೊಳಗಿತು ಅಂತ ಹೇಳ್ತಾರೋ ಅಂಥ ಮಹಾಗುರುಗಳ ಸನ್ನಿಧಾನ. ಅಪರೋಕ್ಷ ಜ್ಞಾನಿಗಳಾದ ವಿದ್ಯಾ ಪ್ರಸನ್ನ ತೀರ್ಥರು, ವಿದ್ಯಾ ರತ್ನಾಕರ ತೀರ್ಥರು, ವಿದ್ಯಾ ಸಮುದ್ರ ತೀರ್ಥರು, ವಿದ್ಯಾ ಶ್ರೀನಿವಾಸ ತೀರ್ಥರು, ವಿದ್ಯಾ ಸಿಂಧು ತೀರ್ಥರು, ವಿದ್ಯಾ ಪೂರ್ಣತೀರ್ಥರು, ವಿದ್ಯಾ ನಿಧಿ ತೀರ್ಥರು, ಅವರೆಲ್ಲರಿಗೂ ಉತ್ತಮೋತ್ತಮರಾದ ಗುರುಗಳಾದ ಶ್ರೀ ವಿದ್ಯಾ ಕಾಂತ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದಂತಹ ಸನ್ನಿಧಾನ ಸೋಸಲೆ ಮಹಾಕ್ಷೇತ್ರದಲ್ಲಿ ದೈವಯೋಗದಿಂದ ಇವತ್ತೊಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಆ ಎಲ್ಲ ಗುರುಗಳ ತಪಸ್ವಿಗಳ ಸನ್ನಿಧಾನದಲ್ಲಿ ಶ್ರುತಿಗೀತೆಯನ್ನು ಅನುಸಂಧಾನ ಮಾಡುವಂಥದ್ದು ನಮ್ಮೆಲ್ಲರ ಭಾಗ್ಯ. ತತ್ರ ವಿಜಯೇಂದ್ರ ಸ್ವಾಮಿಗಳವರ ಮೇಲೆ ಅಪಾರವಾದ ಭಕ್ತಿಯನ್ನು ಇಟ್ಟಿದ್ದವರು ವಿದ್ಯಾಕಾಂತ ಗುರುಗಳು. ಆ ಎಲ್ಲರ ಸನ್ನಿಧಾನದಲ್ಲಿ ಇವತ್ತು ನಾವು ಕೂತು, ವಿಶೇಷವಾಗಿ ವಿದ್ಯಾ ರತ್ನಾಕರ ತೀರ್ಥರ ಸನ್ನಿಧಾನದಲ್ಲಿ ಕೂತು ನಾವು ಶ್ರವಣ ಮಾಡ್ತಿರುವಂಥದ್ದು ಗುರುಗಳ ವಿಜಯೇಂದ್ರ ಮಹಾಪ್ರಭುಗಳ ಪರಮಾನುಗ್ರಹಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡಿದೆ ಎನ್ನುವಂತಹ ಧನ್ಯತಾ ಭಾವವನ್ನ ಅನುಭವಿಸ್ತಾ 14 ಶ್ಲೋಕಗಳ ಅರ್ಥಾನುಸಂಧಾನವನ್ನು ನಾವು ಶ್ರುತಿಗೀತೆಯ ವಿಷಯದಲ್ಲಿ ಮಾಡಿದ್ದೇವೆ. ಅಲ್ಲಿಂದ 15ನೆಯ ಶ್ಲೋಕದ ಅರ್ಥಾನುಸಂಧಾನವನ್ನು ನಾವೀಗ ಮಾಡ್ತಾ ಇದ್ದೇವೆ. ಎಷ್ಟಾಗತ್ತೆ ಇವತ್ತು? ಒಂದು 4-5 ಶ್ಲೋಕಗಳು ಅಷ್ಟನ್ನ ಮಾಡ್ತೇನೆ. ಅದನ್ನು ನೋಡಿಕೊಂಡು ಇನ್ನು ಉಳಿದ ಭಾಗವನ್ನ ನಾಳೆ
ಅದು ಮಧ್ಯಾಹ್ನವೋ ಸಾಯಂಕಾಲವೋ ಅದನ್ನು ಸಮಯವನ್ನು ನೋಡ್ಕೊಂಡು ತಿಳಿಸ್ತೇನೆ. ಅದನ್ನ ಅರ್ಧಮರ್ಧ ಮಾಡೋದು ಬೇಡ. ಇನ್ನು ಕೇವಲ 13 ಶ್ಲೋಕಗಳು ಮಾತ್ರ ಶ್ರುತಿಗೀತೆಯಲ್ಲಿದೆ. ಆದ್ದರಿಂದ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಾಯಂಕಾಲ ಇದರ ಶ್ರುತಿಗೀತೆಯ ಸಮಾಪ್ತಿಯನ್ನ ಗುರುಗಳಿಗೆ ಸಮರ್ಪಣಾ ರೂಪದಲ್ಲಿ ತಲುಪಿಸೋಣ ಅಂತ ಪ್ರಾರ್ಥನೆಯನ್ನ ಮಾಡ್ತಾ 15ನೇ ಶ್ಲೋಕ ಶ್ರುತಿಗೀತೆಯದ್ದು ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತಂದ್ರೆ, ಇದರ ಮೂಲಭೂತವಾಗಿರ್ತಕ್ಕಂತಹ ಶ್ಲೋಕ ಶ್ರುತಿ ಆರುಣಿ ಶ್ರುತಿ ಅಂತ. ಇದರ ಮೂಲಭೂತವಾಗಿರ್ತಕ್ಕಂತಹ ಶ್ರುತಿ ಆರುಣಿ ಅಂತ ಕರೀತಾರೆ. ಆರುಣಿ ಮಹಾಮುನಿಗಳು ಕಂಡುಕೊಂಡಂತಹ ಶ್ರುತಿ ಇದು ಆರುಣಿ ಶ್ರುತಿ. ಅಂತಹ ಆರುಣಿ ಶ್ರುತಿಯನ್ನ ಮೂಲಭೂತವನ್ನಾಗಿಟ್ಟುಕೊಂಡು ಬಂದಂತಹ 15ನೆಯ ಒಂದು ಮಂತ್ರಾತ್ಮಕವಾದ ಶ್ಲೋಕ. ಪರಿವಯಸೆ ಪಶೂನಿವ ಗಿರಾ ವಿಬುಧಾನ ಪಿತಾಂ ಸ್ತ್ವಯಿ ದೃಢ ಸೌಹೃದಾನನು ಪುನಂತಿ ನತೆ ವಿಮುಖಾಃ ತ್ವಮೇಕ ಸ್ವರಾಡಖಿಲ ಕಾರಕ ಶಕ್ತಿಧರಃ ತವ ಬಲಿಮುದ್ವಹಂತಿ ಸಮದಂತಿ ಚಯೇ ಅನಿಮಿಷಾಃ. ಅದ್ಭುತವಾದ ತತ್ವ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಏನದು ಅದ್ಭುತವಾದಂತಹ ತತ್ವ? ಪರಿವಯಸೆ ಪಶೂನಿವ ಗಿರ. ದೇವರು ಕಟ್ಟಾಕಿ ಬಿಟ್ಟಿದ್ದಾನೆ. ಲಕ್ಷ್ಮಿ ಹೇಳ್ತಾಳೆ, ದೇವರು ಎಲ್ಲರನ್ನ ಕಟ್ಟಿ ಹಾಕಿ ಬಿಟ್ಟಿದ್ದಾನೆ. ಎಲ್ಲರನ್ನ ಅಂದ್ರೆ ಯಾರ್ಯಾರನ್ನ ಕಟ್ಟಾಕಿದ್ದಾನೆ ದೇವರು ಅಂದ್ರೆ ಎಲ್ಲರನ್ನು. ದೇವರಲ್ಲಿ ವಿಶೇಷವಾಗಿ ಭಕ್ತಿ ಮಾಡ್ತಾರಲ್ಲ ಅವ್ರನ್ನೂ ಕಟ್ಟಾಕಿದಾನ ಅಂತಂದ್ರೆ ದೃಢ ಸೌಹೃದಾಹ. ನಾವು ನೀವು ಅಕೇಶನಲ್ಲಿ ದೇವರಲ್ಲಿ ಭಕ್ತಿ ಮಾಡತಕ್ಕಂಥವ್ರು. ನಾವು ಕಷ್ಟ ಬಂದಾಗ ತೀರ್ಥಯಾತ್ರೆಗಳಿಗೆ ಹೋದಾಗ ಅವಾಗವಾಗ ದೇವರಲ್ಲಿ ಭಕ್ತಿ ಮಾಡತಕ್ಕಂಥ ನಾವುಗಳು ಮಹಾಭಕ್ತರು ಅಂತ ಕಿರ್ಚಾಡ್ತೇವೆ. ಲಕ್ಷ್ಮೀದೇವಿ ಹೇಳ್ತಾಳೆ, ದೃಢ ಸೌಹೃದಾಹ, ದೇವರಲ್ಲಿ ದೃಢವಾದ ಭಕ್ತಿಯನ್ನ ಮಾಡತಕ್ಕಂತಹ, ಅಪಾರವಾದ ವಿಶ್ವಾಸವನ್ನು ಭಗವಂತನಲ್ಲಿ ಮಾಡತಕ್ಕಂತಹ ಮಹಾನುಭಾವರು, ವಿಬುಧಾನ್ ದೇವತೆಗಳು. ನೈವ ದೇವ ಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ ಅಂತ ಪ್ರಸಿದ್ಧಿ. ಭಗವಂತನ ಸಾಕ್ಷಾತ್ಕಾರವಿಲ್ಲದೆ, ಜಾತಾಪರೋಕ್ಷವಿಲ್ಲದೆ ದೇವತಾ ಪದವನ್ನ ಏರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಪ್ರಸಿದ್ಧಿ ಮಹಾನುಭಾವರಿಗೆ, ದೇವೋತ್ತಮರುಗಳಿಗೆ. ಅಂತಹ ಭಗವಂತನಲ್ಲಿ ಅಪಾರವಾದ ಭಕ್ತಿಯನ್ನ, ಶ್ರದ್ಧೆಯನ್ನ, ಅನುಸಂಧಾನವನ್ನ, ಉಪಾಸನೆಯನ್ನ ಮಾಡುವಂತಹ ದೇವತೆಗಳನ್ನೂ ಭಗವಂತ ಕಟ್ಟಾಕ್ಬಿಟ್ಟಿದ್ದಾನೆ. ಯಾವುದರಿಂದ? ಮಾತು ನಾಮಭಿಃ ದಾಮಭಿಃ ಸರ್ವಂ ಸಿತಂ ಅಂತ ಉಪನಿಷತ್ತು. ಮಾತೆನ್ನುವ ತಂತಿಗಳಿಂದ ಹೇಗೆ ದನಕರುಗಳನ್ನ ಕಟ್ಟು ಹಾಕುವಾಗ ಮೂಗುದಾರ ಅಂತ ಹಾಕ್ತಾರೆ, ಅದರ ಮೂಗಿಗೆ ದಾರ ಹಾಕಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ, ಹಾಗೆ ನಾರಾಯಣ ತನ್ನಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆಗಳನ್ನ ಮಾಡುವ ದೇವತೆಗಳನ್ನೂ ಕೂಡ ವೇದವೆನ್ನುವ ತಂತಿಯಿಂದ, ದಾರದಿಂದ ಕಟ್ಟಾಕ್ಬಿಟ್ಟಿದ್ದಾನೆ. ಕಟ್ಟಾಕಿರೋದು ಅರ್ಥ ಏನು? ಅವರನ್ನ ವೇದ ಮಾರ್ಗದಲ್ಲಿ ನಡೆಸ್ತಾನೆ. ಎಲ್ಲ ದೇವತೆಗಳನ್ನು ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ, ವೇದ ಮಾರ್ಗದಲ್ಲಿ ನಡೆಯುವಂತೆ ಭಗವಂತ ಮಾಡ್ತಾನೆ. ಆದ್ದರಿಂದಲೇ ಅವರು ದೇವರ ಅಧೀನದಲ್ಲಿದ್ದಾರೆ, ನಾವು ದೇವರ ಅಧೀನದಲ್ಲಿದ್ದೇವೆ ಅನ್ನುವಂಥ ಜ್ಞಾನ ದೇವತೆಗಳಿಗೆ ಪೂರ್ಣವಾಗಿದೆ. ಆ ಕಾರಣದಿಂದಲೇ ದೇವರ ಅಧೀನದಲ್ಲಿದ್ದು ದೇವರ ಭಕ್ತರಾಗಿ ದೇವರಿಂದಲೇ ಸಾಧನೆಯ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೆ. ಆದ್ದರಿಂದ ನಾವು ದೇವತೆಗಳನ್ನ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಎಲ್ಲ ಲೋಕಗಳನ್ನ ದೇವತೆಗಳು ಪವಿತ್ರವನ್ನಾಗಿ ಮಾಡ್ತಾರೆ. ದೇವತೆಗಳಿಗೆ ಎಲ್ಲ ಲೋಕಗಳನ್ನ ಪವಿತ್ರವನ್ನಾಗಿ ಮಾಡುವಂತಹ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತಂದ್ರೆ, ಅವರು ದೇವರಲ್ಲಿ ದೃಢವಾದ ಭಕ್ತಿ ಮಾಡ್ತಾರೆ. ಅವರನ್ನ ದೇವರು ವೇದಗಳೆನ್ನುವ
ತಂತಿಗಳಿಂದ ವೇದಗಳೆನ್ನುವ ದಾರದಿಂದ ಕಟ್ಟಿ ಹಾಕಿ ಅವರ ಆಚೆ ಈಚೆ ಎಲ್ಲೂ ಅಲ್ಲಾಡದೆ ಇರುವಂತೆ ಸಾಧನಾ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಆದ್ದರಿಂದಲೇ ದೇವತೆಗಳು ಸರ್ವಲೋಕಗಳನ್ನ ಪವಿತ್ರವನ್ನಾಗಿ ಮಾಡ್ತಾರೆ. ಯಾರು ಸ್ವತಃ ಅಪವಿತ್ರರಾಗಿದ್ದಾರೆ ಅವರು ಬೇರೆಯವರನ್ನ ಪವಿತ್ರರನ್ನಾಗಿ ಮಾಡೋದು ಹೇಗೆ ಸಾಧ್ಯ? ನಮ್ಮ ದೇವತೆಗಳು ಸ್ವತಃ ಪವಿತ್ರರು. ದೇವತೆಗಳಿಗೆ ಪಾವಿತ್ರ್ಯ ಎಲ್ಲಿಂದ ಬಂತು ಅಂತಂದ್ರೆ ಭಗವಂತ ಅವರನ್ನ ಕಟ್ಟಾಕಿದ್ದಾನೆ. ವೇದದ ಶಾಸ್ತ್ರದ ಮಾರ್ಗದಲ್ಲಿ ಭಗವಂತ ದೇವತೆಗಳನ್ನ ನಡೆಸ್ತಾ ಇದ್ದಾನೆ. ಆದ್ದರಿಂದ ದೇವತೆಗಳು ಪರಮ ಪವಿತ್ರರು. ಆದ್ದರಿಂದ ಭಗವಂತನಿಗೆ ವಿಮುಖರಾಗಿ ಯಾರಿದ್ದಾರೆ ಅವರೆಲ್ಲ ಅಪವಿತ್ರರಾದ್ದರಿಂದ, ಸ್ವಯಂ ಅಪವಿತ್ರರು ದೋಷಪೂರ್ಣರಾದ್ದರಿಂದ ಅವರನ್ನ ಪೂಜೆ ಮಾಡೋದಿಲ್ಲ. ಅವರನ್ನ ಪೂಜೆ ಮಾಡೋದ್ರಿಂದ ನಾವು ಪವಿತ್ರರಾದ್ವಿ ಅಂತ ಅಂದ್ಕೊಳ್ಳಿಕ್ಕಾಗೋದಿಲ್ಲ. ಆ ಕಾರಣದಿಂದಲೇ ಎಲ್ಲ ಜಗತ್ತು ಪರಿಶುದ್ಧವಾಗಿ ನಡೀತಾ ಇದೆ ಅಂತಂದ್ರೆ ದೇವರಿಂದ ಪರಿಶುದ್ಧರಾದ ದೇವತೆಗಳು ಜಗತ್ತನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಜಗತ್ತು ಪರಿಶುದ್ಧವಾಗಿದೆ. ಯಾರು ದೇವರಿಂದ ದೂರ ಇದ್ದಾರೆ ಅವರಿಂದ ಜಗತ್ತು ಮೈಲಿಗೆ ಆಗುತ್ತೆ. ಆದ್ದರಿಂದ ದೇವರೇ ಅಖಿಲ ಕಾರಕ ಶಕ್ತಿಧರ ಅಂತ ದೇವರನ್ನು ಲಕ್ಷ್ಮಿಯನ್ನು ಪರಿಪೂರ್ಣವಾದ ಶಕ್ತಿ, ಕಂಟ್ರೋಲಿಂಗ್ ಕೆಪಾಸಿಟಿ, ಪರಿಪೂರ್ಣವಾದ ನಿಯಮನ ಸಾಮರ್ಥ್ಯ, ನಿಯಮನ ಶಕ್ತಿ ಇರುವಂತವನು ನಮ್ಮ ನಾರಾಯಣ. ಆದ್ದರಿಂದ ದೇವರನ್ನ ಸ್ವರಾಟ್ ಸ್ವರಾಟ್ ಅಂತ ಲಕ್ಷ್ಮಿ. ಸ್ವರಾಟ್ ಅಂದ್ರೆ ಸ್ವತಂತ್ರ, ಸ್ವರಾಟ್ ಅಂದ್ರೆ ಸರ್ವಸ್ವಾಮಿ. ಸಕಲ ದೇವತೆಗಳನ್ನು ನಿಯಮನ ಮಾಡುವ ಕಾರಣ ಸರ್ವಸ್ವಾಮಿಯಾದ ನಾರಾಯಣ ಎಲ್ಲ ದೇವತೆಗಳು ನಿನ್ನ ಅಧೀನದಲ್ಲಿರುವ ಸರ್ವ ಜಗತ್ತನ್ನು ಪವಿತ್ರವನ್ನಾಗಿ ಮಾಡುವ ಸಕಲ ದೇವತೆಗಳು ನಿನಗೆ ಪೂಜೆ ಮಾಡ್ತಾರೆ, ನಿನಗೆ ನೈವೇದ್ಯ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಮದಂತಿ ನಿನಗೆ ನೈವೇದ್ಯ ಮಾಡಿದ ಪದಾರ್ಥವನ್ನ ಭಕ್ತಿಯಿಂದ ಅವರು ಊಟ ಮಾಡ್ತಾರೆ. ಎಂಥ ಪ್ರಮೇಯ ನೋಡಿ. ನಿನಗೆ ನೈವೇದ್ಯ ಮಾಡೋದು ಮಾತ್ರ ಅಲ್ಲ, ನಿನಗೆ ನಿವೇದಿತವಾದ ಪದಾರ್ಥವನ್ನ ಶ್ರೀಹರಿ ಪ್ರಸಾದ ಅಂತ ಭಕ್ತಿ ಶ್ರದ್ಧೆಗಳಿಂದ ಸ್ವೀಕಾರ ಮಾಡಿಕೊಂಡು ಊಟ ಮಾಡ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ? ನಾವು ಕೂಡ ಮನುಷ್ಯರು ನಮ್ಮ ಅಂತರ್ಯಾಮಿಯಾದ ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿದಾಗ ನಮ್ಮೊಳಗೆ ಇಂದ್ರಿಯ ದೇವತೆಗಳಾಗಿ ನಿಂತ ದೇವತೆಗಳಿಗೆ ಸಂತೋಷ ಆಗತ್ತೆ. ಅಂದ್ರೆ ನಾವು ದೇವತೆಗಳಿಗೆ ಸಂತೋಷ ಆಗುವಂತಹ ಕೆಲಸ ಮಾಡಬೇಕು. ನಮ್ಮ ಮೇಲೆ ದೇವತೆಗಳು ಸುಪ್ರೀತರಾಗಬೇಕು ಅಂತಂದ್ರೆ ಎಲ್ಲವನ್ನ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ದೇವರು ಸರ್ವಸ್ವಾಮಿ, ಸಕಲ ದೇವತೆಗಳಿಗೂ ನಿಯಾಮಕ ಅಂತ ಅನುಸಂಧಾನವನ್ನ ನಾವು ಮಾಡಿಕೊಂಡ್ರೆ ದೇವರಿಗೆ ಪ್ರೀತಿ, ದೇವತೆಗಳಿಗೆ ಪ್ರೀತಿ. ಹೊರತು ಸಾಕ್ಷಾತ್ತಾಗಿ ಆಯಾ ದೇವತೆಗಳಿಗೆ ನಾವು ಸಕಲವನ್ನು ಸಮರ್ಪಣೆ ಮಾಡಿದೆವು ಅಂದ್ರೆ ಪ್ರೀತಿಕರೋನ ಸಾಕ್ಷಾದರ್ಪಿತ. ಇತರ ದೇವತೆಗಳಿಗೆ ಪ್ರೀತಿಯಾಗ್ಲಿ ಅಂತ ನಾವು ಸಮರ್ಪಣೆ ಮಾಡಿಬಿಟ್ರೆ ದೇವತೆಗಳನ್ನ ಕೋಪಪಡಿಸಿದಾಗೆ ನಾವು ನೇರವಾಗಿ ದೇವತೆಗಳಿಗೆ ಪೂಜೆಯನ್ನ ಸಮರ್ಪಣೆಯನ್ನ ನೈವೇದ್ಯವನ್ನ ಮಾಡಿಬಿಡ್ತು ಅಂದ್ರೆ ದೇವತೆಗಳಿಗೆ ಸಂತೋಷ ಆಗೋದಿಲ್ಲ. ವಿಷ್ಣು ಪ್ರಸಾದವನ್ನ ನಿತ್ಯ ಸ್ವೀಕಾರ ಮಾಡ್ತಾರೆ ದೇವತೆಗಳಾದ್ದರಿಂದ ನಾವು ಅವರಿಗೆ ಕೊಡಬೇಕಾದದ್ದು ವಿಷ್ಣು ಪ್ರಸಾದವನ್ನೇ, ವಾಯುದೇವರ ಪ್ರಸಾದವನ್ನೇ. ಹೊರತು ನೇರವಾಗಿ ನಾವು ಅವರಿಗೆ ನೈವೇದ್ಯ ಮಾಡಿಬಿಟ್ರೆ ಖಂಡಿತವಾಗ್ಲೂ ಆ ದೇವೋತ್ತಮರು ದೇವತೆಗಳು ಸ್ವೀಕಾರ ಮಾಡಿಕೊಳ್ಳೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತಹ ತಾತ್ಪರ್ಯ. ಅಂದ್ರೆ ಎಲ್ಲ ದೇವತೆಗಳನ್ನ ನಿಯಮನ ಮಾಡುವ ಭಗವಂತ ಆ ದೇವತೆಗಳ ಮೂಲಕ ಜಗತ್ತನ್ನು ನೀನು ಪವಿತ್ರವನ್ನಾಗಿ ಮಾಡ್ತಾ ಇದ್ದೀ. ತುಂಬಾ ಸುಂದರವಾದ ಅರ್ಥ ಇದು. ಆ ಶ್ರುತಿ ಅದನ್ನ ಮೂಲವನ್ನಾಗಿಟ್ಟುಕೊಂಡು ಬಂದಂತಹ ವಾಕ್ಯ. ಅಲ್ಲಿಂದ ಇನ್ನು ಮುಂದೆ 16ನೇ ಶ್ರುತಿವಾಕ್ಯ. ಇದು ಉದರ ಶಾಂಡಿಲ್ಯ ಶ್ರುತಿ. ಉದರ ಶಾಂಡಿಲ್ಯ ಅಂತ ಕರೀತಾರೆ ಋಷಿಗಳು. ಅಂತಹ ಉದರ ಶಾಂಡಿಲ್ಯ ಋಷಿಗಳು
ಸಾಧನೆಯನ್ನ ಮಾಡಿ ದರ್ಶನ ಮಾಡಿದ ಅಪರೋಕ್ಷೀಕರಿಸಿಕೊಂಡಂತಹ ಶ್ರುತಿವಾಕ್ಯ ವೇದಶಾಖೆ, ಅದನ್ನ ಮೂಲಭೂತವಾಗಿಟ್ಟುಕೊಂಡು ಬಂದಂತಹ ಶ್ರುತಿ ಮಂತ್ರ 16ನೇಯದ್ದು. ವರ್ಷಭುಜೋ ಅಖಿಲ ಕ್ಷಿತಿಪತೇರಿವ ವಿಶ್ವಸೃಜ ವಿದಧತಿ ಯತ್ರ ತೇ ಯೇ ತ್ವಧಿಕೃತಾ ಭವತಶ್ಚಕಿತಾಃ ಸ್ಥಿರಚರ ಜಾತಯಸ್ಯುರಜಯೇ ತ್ವನಿಮಿತ್ತಯುಜಃ ವಿರಹ ಉದೀಕ್ಷಯೇದ್ ಯದಿ ಪರಸ್ಯ ವಿಮುಕ್ತ ಸತಃ. ವಿಶ್ವಸೃಜ ಉದರ ಶಾಂಡಿಲ್ಯರು ಮಾಡಿದ ಪ್ರಾರ್ಥನೆ ಅನುಸಂಧಾನ, ಅದನ್ನ ಮಹಾಲಕ್ಷ್ಮೀ ದೇವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅದರ ಸಾರವನ್ನ ಈ 16ನೇ ಶ್ಲೋಕದ ರೂಪದಲ್ಲಿ ನಮಗೆ ವ್ಯಾಸರು ಕೊಟ್ಟಿದ್ದಾರೆ. ಸಮಸ್ತ ಜಗತ್ತನ್ನ ಸೃಷ್ಟಿ ಮಾಡುವ ಮಹತ್ತತ್ವಾದಿ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳು ಸ್ವತಂತ್ರರಲ್ಲ. ಆ ಎಲ್ಲ ದೇವತೆಗಳನ್ನು ಭಗವಂತ ಅವರವರ ಸ್ಥಾನದಲ್ಲಿ ಕೂಡಿಸಿದ್ದಾನೆ. ವಿದಧತಿ, ಬ್ರಹ್ಮನಿಗೆ ಬ್ರಹ್ಮನ ಪಟ್ಟ, ಶಿವನಿಗೆ ಶಿವನ ಪಟ್ಟ, ಇಂದ್ರನಿಗೆ ಇಂದ್ರನ ಪಟ್ಟ, ಸಕಲ ದೇವತೆಗಳಿಗೂ ಆಯಾ ಪದವಿಯಲ್ಲಿ ಅಧಿಕಾರವನ್ನ ಕೊಟ್ಟು ಕೂಡಿಸಿದ್ದಾನೆ ಭಗವಂತ. ಕೇವಲ ಅಧಿಕಾರವನ್ನ ಕೊಟ್ಟಿರೋದಲ್ಲ, ಕೊಟ್ಟ ಅಧಿಕಾರವನ್ನ, ಕೊಟ್ಟ ಕೆಲಸವನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಶಿಕ್ಷೆ ಕೊಡ್ತಾನೆ ಅನ್ನುವ ಭಯವನ್ನು ಇಟ್ಟಿದ್ದಾನೆ. ಭವತಶ್ಚಕಿತಾಃ, ನಿನ್ನ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾಳೆ ನೋಡಿ, ನಿನ್ನ ಅನುಗ್ರಹದಿಂದ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಪದವಿಗಳಲ್ಲಿ ಕುಳಿತಿರುವಂತಹ ದೇವತೆಗಳು ನಿನ್ನನ್ನು ನೋಡಿ ಭಯ ಪಡ್ತಾರಪ್ಪ. ಹೆದರಿಕೊಂಡು ಕರ್ಮಗಳನ್ನ ಮಾಡ್ತಾರೆ. ಅಯ್ಯೋ, ನಾವು ಮಾಡಿದ ಕರ್ಮ ವಿಷ್ಣು ಪ್ರೀತಿ ಆಗಲಿಲ್ಲ ಅಂದ್ರೆ ಏನ್ ಮಾಡೋದು, ನಾವು ಲೇಟ್ ಮಾಡಿಬಿಟ್ರೆ ಏನ್ ಮಾಡೋದು, ನಮ್ಮಿನ ಸಮಸ್ಯೆ ಆದ್ರೆ ಏನ್ ಮಾಡೋದು ಅನ್ನುವ ಭಯದಿಂದ ಶ್ರೀಹರಿ ಪ್ರೀತ್ಯರ್ಥವಾಗಿ ಭಗವಂತ ನಮ್ಮ ಮೇಲೆ ಸುಪ್ರೀತನಾಗ್ಲಿ ಅನ್ನುವ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಸಕಲ ದೇವತೆಗಳು ದೇವರಿಗೆ ಭಯಪಟ್ಟು ಅವರವರ ಸ್ಥಾನದಲ್ಲಿ ಕೂತು ಆಯಾ ಕರ್ಮಗಳನ್ನ ಶುದ್ಧವಾಗಿ ಮಾಡ್ತಾರೆ. ಭೀತಾಸ್ಮಾದ್ವಾತಃ ಪವತೆ, ವೇದವಾಕ್ಯ. ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ. ಎಷ್ಟು ವೇದವಾಕ್ಯಗಳು ನೋಡಿ. ಎಲ್ಲ ದೇವತೆಗಳು ದೇವರೇ ತಮ್ಮನ್ನ ಈ ಸ್ಥಾನದಲ್ಲಿ ಕೂಡಿಸಿದ್ದಾನೆ ಅನ್ನುವ ಜ್ಞಾನ ಇಟ್ಕೊಂಡಿದ್ದಾರೆ. ಆದ್ದರಿಂದ ದೇವರಿಗೆ ಅವಮರ್ಯಾದೆ ಆಗಬಾರದು, ದೇವರು ಕೊಟ್ಟ ಸ್ಥಾನಕ್ಕೆ ಚ್ಯುತಿ ಬರಬಾರದು ಅಂತ ದೇವರಿಗೆ ಹೆದರಿಕೊಂಡು ಅವರೆಲ್ಲ ಕರ್ಮಗಳನ್ನ ಮಾಡ್ತಾರೆ. ಉದಾಹರಣೆ ಕೊಡ್ತಾರೆ ಬ್ರಹ್ಮದೇವರು. ಹೇಗೆ ಅವರೆಲ್ಲ ಕರ್ಮಗಳನ್ನ ಮಾಡೋದು ಅಂತಂದ್ರೆ, ಚಕ್ರವರ್ತಿ ಒಬ್ಬ ಇದ್ದಾನೆ. ಆ ಚಕ್ರವರ್ತಿಯಾದ ರಾಜನಿಗೆ ಹೆದರಿಕೊಂಡು ಸಾಮಂತ ರಾಜರೆಲ್ಲ ಹೇಗೆ ಕೆಲಸ ಮಾಡ್ತಾರೆ. ಚಕ್ರವರ್ತಿ ಇಡೀ ದೇಶಕ್ಕೆ ರಾಜ, ಸಾಮಂತ ರಾಜರು ಸಮ್ ಪಾರ್ಟ್ಸ್ ಆಫ್ ಭೂಮಿಗಳಿಗೆ ಮಾತ್ರ ರಾಜರುಗಳು, ಆಯಾ ಊರುಗಳಿಗೆ ಮಾತ್ರ ರಾಜರು. ಅವರನ್ನ ಸಾಮಂತರು ಅಂತ ಕರೀತಾರೆ. ಸಾಮಂತರಿಗೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿ, ಸಾಮರ್ಥ್ಯ, ಅಧಿಕಾರ, ಅರ್ಹತೆ, ಯೋಗ್ಯತೆ ಇರೋದಿಲ್ಲ. ಅವ್ರು ಏನೇ ಮಾಡ್ಬೇಕಾದ್ರೂ ಚಕ್ರವರ್ತಿಯನ್ನ ಕೇಳೇ ಮಾಡಬೇಕು. ಆದ್ದರಿಂದ ಆ ದೇವತೆಗಳೆಲ್ಲರೂ ಕೂಡ ದೇವರಿಗೆ ಹೆದರಿಕೊಂಡು ಅವರವರ ಅಧಿಕಾರದಲ್ಲಿದ್ದು ಕೆಲಸ ಮಾಡ್ತಾರೆ. ಹೇಗೆ ಅಂದ್ರೆ, ಚಕ್ರವರ್ತಿಗಳಿಗೆ ಹೆದರಿಕೊಂಡು ಸಾಮಂತರಾಜರುಗಳು ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಮಾಡ್ತಾರೆ. ಆದ್ದರಿಂದ ನೀನು ಎಲ್ಲ ಜೀವರಾಶಿಗಳನ್ನ, ಸಕಲ ಜೀವರಾಶಿಗಳನ್ನ ಸ್ವಾಮಿ ಆ ಬ್ರಹ್ಮಾದಿ ದೇವತೆಗಳ ನಿಯಮನಕ್ಕೆ ಬಿಟ್ಟಿದ್ದಿ. ಬ್ರಹ್ಮಾದಿ ಸಕಲ ದೇವತೆಗಳು ನಿನ್ನ ಕಂಟ್ರೋಲ್ ನಲ್ಲಿದ್ದು ಜಗತ್ತನ್ನು ನಿಯಮನ ಮಾಡ್ತಾರೆ ಅಂತಂದ್ರೆ, ನಿಯಮನ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ. ನಿಯಮ್ಯರು, ನಿಯಾಮಕರಿದ್ದಾರೆ, ನಿಯಮ್ಯರೇ ಇಲ್ಲ ಅಂತಂದ್ರೆ ಅದಕ್ಕೆ ದೇವ್ರೇನ್ ಮಾಡ್ತಾನೆ,
ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ಜೀವರಾಶಿಗಳನ್ನ ಸಂಸಾರದಲ್ಲಿ ಹಾಕಿ ನಿನ್ನ ಭಕ್ತರಾದ ಬ್ರಹ್ಮಾದಿ ದೇವತೆಗಳ ಅಂಡರ್ನಲ್ಲಿ ನೀನು ಬಿಟ್ಟಿದ್ದಿ. ನಿನ್ನ ಭಕ್ತರಾದ ಬ್ರಹ್ಮಾದಿ ದೇವತೆಗಳಿಗೆ ದೊಡ್ಡ ದೊಡ್ಡ ಪದವಿಯನ್ನ ಕೊಟ್ಟು ಎಲ್ಲ ಜೀವರಾಶಿಗಳನ್ನ ಅವರು ನಿಯಮನ ಮಾಡೋದರ ಮೂಲಕ ನನ್ನ ಪೂಜೆ ಮಾಡ್ಲಿ ಅನ್ನುವ ಬಯಕೆಯಿಂದ, ಸಂಕಲ್ಪದಿಂದ, ಇಚ್ಛೆಯಿಂದ ಸಕಲ ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಅವರನ್ನೆಲ್ಲ ಬ್ರಹ್ಮಾದಿಗಳ ಕಂಟ್ರೋಲ್ನಲ್ಲಿ ಇಟ್ಟಿದ್ಯಪ್ಪ. ಅಂತಹ ಸೃಷ್ಟಿಗೆ ಬಂದ ಆ ಜೀವರಾಶಿಗಳಲ್ಲಿ ವಿಮುಕ್ತ ಶತಃ ಅಂತ ದೇವರಿಗಂತಾರೆ. ವಿಮುಕ್ತ ಶತಃ ಅಂತಂದ್ರೆ ಸಜ್ಜನರಿಗೆ ಮಾತ್ರ ಮೋಕ್ಷವನ್ನ ಕೊಡತಕ್ಕಂಥವನು ದೇವರು ಅಂತ. ಆನಂದಮಯವಾದ ಪರಮಾನಂದ ಸ್ವರೂಪ ಅನುಭವ ರೂಪವಾದ ಮೋಕ್ಷವನ್ನು ಭಗವಂತ ಯಾರಿಗೆ ಕೊಡ್ತಾನೆ ಅಂತಂದ್ರೆ ಸಾತ್ವಿಕರಿಗೆ ಮಾತ್ರ. ರಾಜಸರಿಗೆ, ತಾಮಸರಿಗೆ ನೀನು ಮೋಕ್ಷ ಕೊಡೋದಿಲ್ಲ. ಆದ್ದರಿಂದ ನಿನ್ನ ಅನುಗ್ರಹದಿಂದ ಸಾತ್ವಿಕರು ಸಾಧನೆಯನ್ನು ಮಾಡಿ ಮೋಕ್ಷ ಪಡೆಯಲಿ ಅನ್ನೋ ಏಕೈಕ ಉದ್ದೇಶದಿಂದ ಬ್ರಹ್ಮಾದಿಗಳಿಗೆ ಅವರವರ ಸ್ಥಾನವನ್ನ ಕೊಟ್ಟು ಅವರಿಗೆ ಮೋಕ್ಷ ಸಾಧನೆಯನ್ನು ಮಾಡಿಸಿ ಅವರ ಕೈ ಕೆಳಗಡೆ ಅನಂತ ಜೀವರಾಶಿಗಳನ್ನ ಸಂಸಾರದಲ್ಲಿ ಸೃಷ್ಟಿ ಮಾಡಿ ಅವರಿಂದಲೂ ಸಾಧನೆ ಮಾಡಿಸಿ ಆ ಸಾಧನೆಯಿಂದ ಬ್ರಹ್ಮಾದಿ ದೇವತೆಗಳಿಗೆ ಮುಖ್ಯವಾದ ಫಲವನ್ನೂ ಕೊಟ್ಟು ಎಷ್ಟು ದೊಡ್ಡ ತತ್ವಗಳಿದೆ ನೋಡಿ ಇಲ್ಲಿ. ದೇವರ ಒಂದು ಸೃಷ್ಟಿಯ ಹಿಂದೆ ಅವನಿಗೇನ್ ಪ್ರಯೋಜನ? ನ ಪ್ರಯೋಜನವತ್ವಾತ್. ಕೇವಲ ಲೀಲಾ ಮಾತ್ರದಿಂದ ಜಗತ್ ಸೃಷ್ಟಿಯನ್ನ ಮಾಡತಕ್ಕಂತ ನಮ್ಮ ಸ್ವಾಮಿಗೆ ನಾವು ಉದ್ಧಾರ ಆಗ್ಲಿ ಅನ್ನುವಂತಹ ಇಚ್ಛೆ ಇದೆ ಬಿಟ್ರೆ ನನಗೇನೋ ಆಗ್ಬಿಡುತ್ತೆ ಅನ್ನೋದಿಲ್ಲ. ಬ್ರಹ್ಮಾದಿ ದೇವತೆಗಳು ಉದ್ಧಾರ ಆಗ್ಲಿ, ಅವರ ಕೈ ಕೆಳಗಿರುವ ಸಾತ್ವಿಕ ಜೀವರಾಶಿಗಳು ಮೋಕ್ಷಕ್ಕೆ ಬರ್ಲಿ ಅನ್ನೋ ಒಂದೇ ಕಾರಣದಿಂದ ಜಗತ್ ಸೃಷ್ಟಿಯನ್ನ ಮಾಡಿದ ಪರಮಾತ್ಮ ನೀನ್ ಮಾಡ್ತಿ. ಆದ್ದರಿಂದ ಎದ್ದೇಳಪ್ಪ, ಎದ್ದು ಸಕಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಬ್ರಹ್ಮಾದಿ ದೇವತೆಗಳ ಕೈಗೆ ಅವರನ್ನ ಕೊಟ್ಟು ಅವರಿಗೂ ಸಾಧನೆ ಮಾಡಿಸು, ಬ್ರಹ್ಮಾದಿಗಳಿಗೂ ಸಾಧನೆ ಮಾಡಿಸು, ಮೋಕ್ಷ ಕರ್ಕೊಂಡು ಹೋಗು. ಅದಕ್ಕಾಗಿ ಮಲಗಿದ ನೀನು ಎದ್ದೇಳು, ಸೃಷ್ಟಿ ಮಾಡು ಅಂತ ಮಹಾಲಕ್ಷ್ಮೀ ದೇವಿ ಪರಮ ಸುಂದರವಾಗಿ ನಾರಾಯಣನನ್ನ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ಪ್ರಾರ್ಥನೆಯ ವಾಕ್ಯಗಳನ್ನ ನಾವು ನೋಡ್ತಾ ಇದ್ರೆ ಪರಮಾನಂದ ಆಗುತ್ತೆ, ತುಂಬಾ ಸಂತೋಷ ಆಗತ್ತೆ. ಅಲ್ಲಿಂದ ಮುಂದೆ ಲಕ್ಷ್ಮಿ ಹೇಳ್ತಾಳೆ, ಈ ಉದರ ಶಾಂಡಿಲ್ಯ ಶ್ರುತಿ ಏನ್ ಹೇಳುತ್ತೆ ಅದರ ತತ್ವ ಅನುಸಂಧಾನ ಮಾಡಿದ್ದಾಯ್ತು ನಾವು. ಈಗ ಮಹಾಶಾಲೀನ ಶ್ರುತಿ, ಮಹಾಶಾಲೀನ ಅಂತ ಕರೀತಾರೆ. ಅಂತಹ ಮಹಾಶಾಲೀನ ಅನ್ನುವಂತಹ ಶ್ರುತಿ ಏನ್ ಹೇಳ್ತಾ ಇದೆ ಅದನ್ನು ನೋಡೋಣ. ಆ ಮಹಾಶಾಲೀನ ಶ್ರುತಿಯ ಅರ್ಥ 17ನೇ ಶ್ಲೋಕ. ನಹಿ ಪರಮಸ್ಯ ಕಶ್ಚಿದಪರಃ ಅನಪರಸ್ಯ ಭವೇತ್ ವ್ಯಯತ ಇವಾತ್ರಯಸ್ಯ ಚ ಶೂನ್ಯತುಲ ಸಂದಧತಃ ಅಪರಿಮಿತಾ ಧ್ರುವಾಸ್ತನುಭೃತೋ ಯದಿ ಸರ್ವತತೋ ನಹಿ ನ ಶಾಸ್ಯತೇತಿ ನಿಯಮೋ ಬ್ರುವತೆ ಚ ತಥಾ. ಲಕ್ಷ್ಮಿ ಅಂತಾಳೆ ದೇವರನ್ನ, ಶೂನ್ಯತುಲ, ಎಂಥ ಹೆಸರು ನೋಡಿ ದೇವರಿಗೆ. ನಾರಾಯಣ ಯಾರು ಅಂದ್ರೆ ನಾರಾಯಣ ಶೂನ್ಯತುಲ. ತುಲ ಅಂತಂದ್ರೆ ಸಮಾನನಾದವನು ಅಂತ. ಶೂನ್ಯತುಲ ಅಂದ್ರೆ ದೇವರಿಗೆ ಸಮಾನನಾದವನು ಯಾರೂ ಇಲ್ಲ, ಸಮಾನವರ್ಜಿತ, ಸ್ವಸಮಾನವರ್ಜಿತ. ಆದ್ದರಿಂದ ಭಗವಂತ ಶೂನ್ಯತುಲ, ಸಮಾನರು ಯಾರೂ ಇಲ್ಲದ ಸರ್ವೋತ್ತಮನಾಗಿರ್ತಕ್ಕ ನಾರಾಯಣ. ಸಮಸ್ತ ಜಗತ್ತನ್ನ, ಎಷ್ಟಿದೆ ಜಗತ್ತು, ಎಷ್ಟು ವಿಚಿತ್ರವಾಗಿದೆ, ಬಹುಚಿತ್ರ ಜಗತ್. ಒಬ್ಬೊಬ್ಬ ಜೀವರಾಶಿಗಳ ಸ್ವಭಾವಗಳು ಬೇರೆ, ಜಡ ಪದಾರ್ಥಗಳ ಸ್ವಭಾವ ಬೇರೆ, ಪರಮಾಣುಗಳಲ್ಲಿ ಸ್ವಭಾವ ಬೇರೆ. ಆ ಎಲ್ಲ ಜಗತ್ತು ನಾನಾ ಆಕಾರ ವಿಕಾರಗಳಿಂದ ಕೂಡಿದ ಜಗತ್ತು, ನಾನಾ ಸ್ವಭಾವ ಅನುಭಾವಗಳಿಂದ ಕೂಡಿದ ಜಗತ್ತು. ಆ ಎಲ್ಲ ಜಗತ್ತನ್ನ
ಪ್ರಕಾರವಾಗಿ ಧಾರಣೆ ಮಾಡಿದ ಸರ್ವೋತ್ತಮನಪ್ಪ ನೀನು, ಸರ್ವ ಜಗದ್ಧಾರಕ. ನೀನ್ ಯಾರು? ಲಕ್ಷ್ಮಿ ಹೇಳ್ತಾಳೆ, ನೀನು ಅನಪರ. ಅನಪರ. ನಾರಾಯಣ ಯಾರು ಒಂದು ಲಕ್ಷ್ಮೀದೇವಿ ಹೇಳ್ತಾಳೆ, ನಾರಾಯಣ ಅನಪರ. ನೋಡಿ, ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ ಜ್ಞಾನ ನಮಗೆ ಎಷ್ಟು ಬೇಕು ಮುಖ್ಯ ಅನ್ನೋದು ಗೊತ್ತಾಗತ್ತೆ. ಅನಪರ ಅಂದ್ರೆ ಅಂದ್ರೆ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರಿಗಿಂತಲೂ ಉತ್ತಮ. ಮುಖ್ಯ ಪ್ರಾಣದೇವರಿಗಿಂತಲೂ ಉತ್ತಮನಾಗಿರತಕ್ಕಂತಹ ವ್ಯಕ್ತಿ ಜಗತ್ನಲ್ಲಿ ಬೇರೆ ಯಾರೂ ಇಲ್ಲ, ನೀನೊಬ್ಬನೇ. ಸಕಲ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳಲ್ಲಿ ಹೇಗೆ ಮುಖ್ಯ ಪ್ರಾಣದೇವರು ಸರ್ವಜ್ಞರು ಸರ್ವ ಜೀವೋತ್ತಮರು ಅಂತ ಪ್ರಸಿದ್ಧರಾಗಿದ್ದಾರೋ, ಮುಖ್ಯ ಪ್ರಾಣದೇವರು ಅಂತಂದ್ರೆ ಎಲ್ಲ ಜೀವರಾಶಿಗಳ ಮಧ್ಯದಲ್ಲಿ ಅವರಿಗಿಂತ ಉತ್ತಮರಾದವರು ಯಾರೂ ಇಲ್ಲ. ಆದ್ದರಿಂದ ಅವರನ್ನ ಜೀವೋತ್ತಮ ಅಂತ ಕರೀತಾರೆ. ಅಂತ ಜೀವೋತ್ತಮರಾದ ಸರ್ವಜ್ಞರಾದ ಮುಖ್ಯ ಪ್ರಾಣದೇವರು ಹೇಗೆ ಜೀವನಲ್ಲಿ ಶ್ರೇಷ್ಠರೋ, ಹಾಗೆ ಅಂತ ಮುಖ್ಯ ಪ್ರಾಣದೇವರಿಗಿಂತಲೂ ಉತ್ತಮಳಾದ ರಮಾದೇವಿಯನ್ನು ಮೊದಲು ಮಾಡಿಕೊಂಡು ರಮಾ ಪ್ರಾಣರಿಗಿಂತಲೂ ಉತ್ತಮೋತ್ತಮನಾದವರು ನೀನು ಸ್ವತಂತ್ರ. ಎಲ್ಲ ಜೀವರಾಶಿಗಳು ಅಪರಿಮಿತ ಧ್ರುವಾಹ ಶರೀರವನ್ನ ಪಡೆದಿರತಕ್ಕಂತಹ ಎಲ್ಲ ಜೀವರಾಶಿಗಳು ಹೇಗೆ ಮುಖ್ಯ ಪ್ರಾಣದೇವರಿಂದ ನಿಯಮ್ಯರಾಗಿದ್ದಾರೋ, ಎಲ್ಲ ಜೀವರಾಶಿಗಳು ಯಾರ ಅಧೀನ? ಮುಖ್ಯ ಪ್ರಾಣದೇವರ ಅಧೀನ. ಅಂತಹ ಮುಖ್ಯ ಪ್ರಾಣದೇವರನ್ನೂ ನಿಯಮನ ಮಾಡತಕ್ಕಂಥವನು ನೀನು. ಆದ್ದರಿಂದ ಸಕಲ ಜೀವರಾಶಿಗಳಲ್ಲಿ ನೀನು ಉತ್ತಮ ಅಂತ ಹೇಳಲಿಲ್ಲ. ಪ್ರಾಣದೇವರಿಗಿಂತ ಉತ್ತಮ ನೀನು ಒಂದು ಲಕ್ಷ್ಮಿ. ಯಾಕೆ ಹೇಳಿ? ಲಕ್ಷ್ಮಿಗಿಂತ ಉತ್ತಮ ನಾರಾಯಣ ಅಂತ ಗೊತ್ತು, ಪ್ರಾಣದೇವರಿಗಿಂತ ಉತ್ತಮ ಯಾಕೆ? ಬೇರೆ ಬೇರೆ ದೇವತೆಗಳಿದ್ದಾರಲ್ಲ, ಪ್ರಾಣದೇವರನ್ನೇ ಯಾಕೆ ಹೇಳಬೇಕು ಅಂತಂದ್ರೆ, ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು ಪ್ರಾಣದೇವರ ಅಧೀನ, ಸಕಲ ಜೀವರಾಶಿಗಳು ಪ್ರಾಣನ ಅಧೀನ ಅಂದ್ಮೇಲೆ ಪ್ರಾಣ ಉತ್ತಮ ಅಂತಾಯ್ತು. ಆದ್ದರಿಂದ ಮುಖ್ಯ ಪ್ರಾಣದೇವರನ್ನ ಉದಾಹರಣೆ ಕೊಡದೆ ಬೇರೆಯವ್ರಿಗೆ ಕೊಟ್ಟರೆ ವ್ಯರ್ಥ ಆಗಿದೆ. ಯಾಕೆ? ಎಲ್ಲ ಜೀವರಾಶಿಗಳು ಮುಖ್ಯ ಪ್ರಾಣದೇವರ ಅಧೀನರಾದ್ದರಿಂದ, ಅಂತಹ ಮುಖ್ಯ ಪ್ರಾಣದೇವರು ಭಗವಂತನ ಅಧೀನರಾದ್ದರಿಂದ ಭಗವಂತನೊಬ್ಬನೇ ಸರ್ವೋತ್ತಮ. ದೇವರನ್ನ ಬಿಟ್ಟರೆ ಸರ್ವೋತ್ತಮನಾಗಿರ್ತಕ್ಕಂತಹ ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ. ಯಾಕೆ? ತಥೋ ಅನ್ಯದಾರ್ಥಂ. ದೇವರನ್ನ ಬಿಟ್ಟರೆ ಮಿಕ್ಕವರೆಲ್ಲರೂ ಸಂಸಾರಬದ್ಧರೇ. ಏಕಮೇವಾ ದ್ವಿತೀಯಂ ಬ್ರಹ್ಮ. ಭಗವಂತ ಏಕಮೇವಾ ದ್ವಿತೀಯ, ಆದ್ದರಿಂದ ಲಕ್ಷ್ಮೀ ಶೂನ್ಯ ತುಲಾ ಅಂತ ಕರೆದಲು. ತಥೋ ಅನ್ಯದಾರ್ಥಂ. ದೇವರನ್ನ ಲಕ್ಷ್ಮೀ ದೇವಿಯನ್ನ ಬಿಟ್ಟರೆ ಮಿಕ್ಕವರೆಲ್ಲ ಸಂಸಾರ ದುಃಖಿತರೇ, ಲಿಂಗದೇಹ ಬದ್ಧರೇ. ಆ ಲಿಂಗದೇಹ ಬದ್ಧರಾದಂತಹ ಜೀವರಾಶಿಗಳಲ್ಲಿ ಸಕಲ ಜೀವರಾಶಿಗಳಲ್ಲಿ ಉತ್ತಮರಾಗಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು. ಆ ವಾಯುದೇವರಿಗೂ ಲಿಂಗದೇಹ ಇದೆ. ಸಕಲ ಜೀವರಾಶಿಗಳಲ್ಲಿಯೂ ಮುಖ್ಯ ಪ್ರಾಣದೇವರು ಉತ್ತಮರು, ಅವರೂ ಲಿಂಗದೇಹ ಬದ್ಧರೆ. ಅವರಿಗಿಂತ ಉತ್ತಮ ಯಾರು? ನಮ್ಮ ನಾರಾಯಣ. ಆದ್ದರಿಂದ ಅವನೊಬ್ಬನೇ ಸರ್ವೋತ್ತಮ. ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ದೇವರಾಧೀನ, ಲಕ್ಷ್ಮಿಯೂ ದೇವರಾಧೀನ. ಆದ್ದರಿಂದ ಭಗವಂತನೊಬ್ಬನೇ ಸರ್ವೋತ್ತಮ. ನೇಹ ನಾನಾಸ್ತಿ ಕಿಂಚನ. ಎಷ್ಟು ಶ್ರುತಿಗಳು ನತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ದೇವರಿಗೆ ಸಮರಾಗಲಿ ಅಧಿಕರಾಗಲಿ ಬೇರೆ ಎಲ್ಲೋ ಕಾಣ್ಲಿಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಮುಖ್ಯ ಪ್ರಾಣ ದೇವರಿಗಿಂತ ಉತ್ತಮನಾದ ನೀನೇ ಸರ್ವೋತ್ತಮ ಸರ್ವಸ್ವಾಮಿ. ಅಂತಹ ನಿನ್ನ ಸರ್ವೋತ್ತಮತ್ವ ಜ್ಞಾನವನ್ನ ಜನಗಳು ಪಡೆದು
ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷಕ್ಕೆ ಹೋಗ್ಬೇಕು ಅಂತಂದ್ರೆ ಅವರನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿಯನ್ನ ಮಾಡಬೇಕಾದ್ರೆ ನೀನೀಗ ಹೇಳ್ಬೇಕು. ನೀನೀಗ ಎದ್ದು ಸಕಲ ಜಗತ್ತನ್ನು ವಿಶೇಷವಾಗಿ ಸೃಷ್ಟಿ ಮಾಡಿ ಸಾತ್ವಿಕ ಜೀವರಾಶಿಗಳಿಗೆ ನೀನು ಮುಖ್ಯ ಪ್ರಾಣಾಂತರ್ಗತನಾದ ನಾರಾಯಣ ಅನ್ನುವ ಜ್ಞಾನವನ್ನ ಕೊಟ್ಟು ಆ ಮೂಲಕ ಅವರಿಗೆ ಮೋಕ್ಷವನ್ನ ಕೊಡು. ಆದ್ದರಿಂದ ದೇವರೇ ಎದ್ದೇಳು ಅಂದ್ರೆ ಮುಖ್ಯ ಪ್ರಾಣ ದೇವರ ವೈಭವವನ್ನ ಮತ್ತೆ 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 ಲಕ್ಷ್ಮಿ ತೋರಿಸೋದು ನೋಡಿ. ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ ನಚಾಪರಂ ಪ್ರಿಯಮಸ್ತಿ ಹರೇಃ ಕಿಂಚಿತ್. ನಾವು ದೇವರಿಗೆ ಪ್ರೀತಿ ಪಾತ್ರರಾಗಬೇಕು ಅಂತಂದ್ರೆ ಮುಖ್ಯ ಪ್ರಾಣ ದೇವರು ಜೀವೋತ್ತಮರು ಅನ್ನುವಂತಹ ಜ್ಞಾನ ಪಡೆದಿರ್ಬೇಕಂತೆ. ಮುಖ್ಯ ಪ್ರಾಣ ದೇವರ ಜೀವೋತ್ತಮತ್ವ ಜ್ಞಾನ ನಾವು ಪಡೆದಿಲ್ಲ ಅಂದ್ರೆ ನಾವೆಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ದೇವರಿಗೆ ನಮ್ಮ ಮೇಲೆ ಪ್ರೀತಿ ಆಗುವುದಿಲ್ಲ. ಅದೆಲ್ಲ ತತ್ವ ನೋಡಿ. ಚಿಕ್ಕ ಚಿಕ್ಕ ಶ್ಲೋಕಗಳಲ್ಲಿ ಅದ್ಭುತವಾದ ಪ್ರಮೇಯಗಳನ್ನು ತೋರಿಸ್ತಾರೆ. ಅಲ್ಲಿಂದ ಇನ್ನು ಮುಂದೆ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಮಹಾಶಾಲೀನ ಶ್ರುತಿಯ ಅರ್ಥ ಚಿಂತನೆ ಮಾಡಿದ್ದಾಯ್ತು. ಈಗ 18ನೇ ಶ್ಲೋಕ. ಇದು ಕೌಂಠರವ್ಯ ಶ್ರುತಿ. ಯಾವುದು ಮತ್ತೆ ಹೇಳ್ತೀನಿ, ಕೌಂಠರವ್ಯ. ಆ ಕೌಂಠರವ್ಯ ಮುನಿಗಳು ದೇವರ ದರ್ಶನವನ್ನ ಮಾಡಿ ದರ್ಶನ ಮಾಡಿದ ಅಪರೋಕ್ಷ ಪಡೆದ ಋಷಿ ಶ್ರುತಿವಾಕ್ಯ. ಅದರ ಸಾರವನ್ನ 18ನೇ ಶ್ಲೋಕದ ಸಾರವನ್ನಾಗಿ ವೇದವ್ಯಾಸರು ಕೊಟ್ಟಿದ್ದಾರೆ. ಅಜನ ಪರಿಮುಚ್ಯತೇತ್ರ ಭವಾತ್ ಸತತಾತ್ ಸಮಮನುಜಾನತಾ ತತಮನಂತ ಮದುಷ್ಟತಯ ನ ಘಟತ ಉದ್ಭವಃ ಪ್ರಕೃತಿ ಪೂರಷಯೋ ರಜಯೋ ಉಭಯಯುಜೋರ್ಭವಂತ್ಯಸುಭೃತೋ ಜಲಬುದ್ಬುದವತ್. ತುಂಬಾ ಚೆನ್ನಾಗಿ ಹೇಳ್ತಾರೆ ಲಕ್ಷ್ಮಿ. ಅಜನ ದೇವರಿಗೆ ಹುಟ್ಟೇ ಇಲ್ಲ. ದೇವರು ಯಾರು? ನಾರಾಯಣ. ಯಾರು? ನಾರಾಯಣ ಅಜನ. ಅಜನ ಅಂದ್ರೇನು? ಜನ್ಮವೇ ಇಲ್ಲದವನು, ಹುಟ್ಟೇ ಇಲ್ಲದ ನಾರಾಯಣ. ನೀನು ಎಲ್ಲ ಕಡೆ ತಥಾ ಅನಂತ ಸ್ವರೂಪನಾಗಿ ದೋಷ ದೂರನಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಿ. ದೇವರು ಸರ್ವತ್ರ ವ್ಯಾಪ್ತ, ದೇವರು ದೋಷ ದೂರ, ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಇದೆಲ್ಲ ಇದೆ. ಪ್ರಮೇಯ. ಯಾವುದು ಪ್ರಮೇಯ ಇದು? ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ದೇವರು ಸರ್ವದೋಷ ದೂರ. ಅಂತಹ ನಿನ್ನನ್ನ ಯಾರು ಯಥಾರ್ಥವಾಗಿ ತಿಳಿದಿದ್ದಾರೆ ಅಂತಹ ಗುರುಗಳ ಉಪದೇಶದಿಂದ ಮಾತ್ರ ನೀನ್ ಸಿಕ್ತಿ. ಮುಖ್ಯವಾಗಿ ಬೇಕಾಗುತ್ತೆ. ನಮ್ಮ ಗುರುಗಳು ಇರ್ಬೇಕ್ರಿ. ನಮಗೆ ತುಂಬಾ ಜನಗಳ ಪಾಠವನ್ನ ಪ್ರವಚನವನ್ನ ಕೇಳಿದ್ರು ನಮಗೆ ಮಾರ್ಗದರ್ಶಕರನ್ನಾಗಿ ಒಬ್ಬ ಗುರುಗಳನ್ನ ಇಟ್ಕೊಳ್ಬೇಕು ಅಂತ ಶಾಸ್ತ್ರ. 25 ಜನ ಗುರುಗಳಿರೋದಿಲ್ಲ. 25 ಜನಗಳಲ್ಲಿ ಶಾಸ್ತ್ರಾರ್ಥಗಳ ಚಿಂತನ ಮನನವನ್ನ ಮಾಡಿದರೂ ನಮ್ಮ ಜೀವನದ ಸಾಧನೆಯ ಮಾರ್ಗ ಯಾವುದು, ನಾನು ಯಾವ ದಾರಿಯಲ್ಲಿ ಹೋದ್ರೆ ನನಗೆ ಒಳ್ಳೇದಾಗತ್ತೆ ಅಂತ ಯಾರು ಹೇಳ್ತಾರೆ ಅವರು ಗುರುಗಳು. ಅಂಥ ಒಬ್ಬ ಗುರು ಶುದ್ಧ ಪರಂಪರೆಯಲ್ಲಿ ತತ್ವಜ್ಞಾನವನ್ನ ಪಡೆದು ಯಥಾರ್ಥವಾದ ಜ್ಞಾನವನ್ನ ಪಡೆದ ಒಬ್ಬ ಗುರುವನ್ನ ನಾವಿಟ್ಕೊಳ್ಬೇಕು. ನೀವಿಟ್ಕೊಳ್ಳಿ ಯೋಗ್ಯರಾದ ಗುರುಗಳನ್ನ, ಒಬ್ಬ ಗುರುಗಳನ್ನ ನಿಮ್ಮ ಮಾರ್ಗದರ್ಶಕ ಗುರುಗಳು ಅಂತ. ಶುಭ ಶೋಭನಾದಿ ಕಾರ್ಯಕ್ರಮ ಏನೇ ಇರ್ಲಿ, ನೀವೇನೇ ಮಾಡ್ಲಿ ಏನೇ ಬಿಡ್ಲಿ, ಆ ಗುರುಗಳ ಆದೇಶ ಅನುಗ್ರಹದಿಂದ ಸಕಲ ಕರ್ಮಗಳನ್ನು ಸಾಧನೆಯನ್ನು ಮಾಡ್ಲಿಕ್ಕಾಗಿ ಒಬ್ಬ ಗುರುಗಳನ್ನ ಇಟ್ಕೊಳ್ಳಿ. ನೀವೆಲ್ಲ ಗುರು ಇದ್ರೆ ಸಾಧನೆಯ ಮಾರ್ಗ. ಆದ್ದರಿಂದ ಲಕ್ಷ್ಮಿ ಹೇಳ್ತಾಳೆ ಇಲ್ಲಿ, ನೀನು ಸರ್ವತ್ರ ವ್ಯಾಪ್ತನಾಗಿದ್ದಿ, ಅನಂತ ರೂಪನಾಗಿದ್ದಿ, ದೋಷ ದೂರನಾಗಿದ್ದಿ, ಎಲ್ಲ ಕಡೆ ಸಮನಾಗಿದ್ದಿ. ನಿನ್ನಲ್ಲಿ ವೈಷಮ್ಯ ಇಲ್ಲ. ಅಲ್ಲಿ ಜಾಸ್ತಿ ಸನ್ನಿಧಾನ, ಇಲ್ಲಿ ಕಡಿಮೆ ಸನ್ನಿಧಾನ,
ಅಲ್ಲಿರುವ ಪ್ರತಿಮೆಯಲ್ಲಿ 3 ಗುಣ, ಇಲ್ಲಿರುವ ಪ್ರತಿಮೆಯಲ್ಲಿ 2 ಗುಣ. ಹಾಗಿಲ್ಲ, ಸರ್ವತ್ರ ವ್ಯಾಪ್ತನಾಗಿ ಸರ್ವ ಪ್ರತೀಕದಲ್ಲಿ ಅನಂತಾನಂತ ಗುಣಗಳಿಂದ ದೇವರು ಸನ್ನಿಹಿತನಾಗಿದ್ದಾನೆ. ಅಭಿವ್ಯಕ್ತಿ ಆಗೋದು ಬೇರೆ, ಇರೋದು ಒಂದೇ ರೀತಿ ಅನ್ನೋದನ್ನ ವೇದಗಳು ಹೇಳುತ್ತೆ. ಆ ವೇದಗಳು ಹೇಳಿದ ರೀತಿಯಲ್ಲಿ ಯಾವ ಆಚಾರ್ಯರು ತಿಳಿದು ಉಪದೇಶ ಮಾಡ್ತಾರೆ, ಅಂತಹ ಆಚಾರ್ಯರ ಉಪದೇಶದಿಂದಲೇ ಸಂಸಾರ ಮೋಕ್ಷ. ಗುರುವನುಗ್ರಹವಿಲ್ಲದೆ, ಗುರುಕಾರುಣ್ಯವಿಲ್ಲದೆ, ಗುರೂಪದೇಶವಿಲ್ಲದೆ ಸಂಸಾರ ಮೋಕ್ಷವಿಲ್ಲ. ಸಂಸಾರ ಮೋಕ್ಷ ಆಗಬೇಕು ಅಂತಂದ್ರೆ ಗುರುಕರುಣೆ ಅತ್ಯಂತ ಪ್ರಧಾನವಾದದ್ದು. ಯಾರಿಗೆ ಗುರುಕರುಣೆ ಇಲ್ಲ, ಗುರೂಪದೇಶ ಯಾರಿಗಾಗಿಲ್ಲ, ಅವರಿಗೆ ಮೋಕ್ಷ ಆಗೋದಿಲ್ಲ. ಅದರಿಂದ ದೇಶತಃ ಕಾಲತಃ ಒಟ್ಟಿಗೆ ಇರುವಂತಹ ಪ್ರಕೃತಿ ಪುರುಷರು ನೀವು, ಹುಟ್ಟಿಲ್ಲ ನಿಮಗೆ. ದೇಶತಃ ಕಾಲತಃ ಸಮಾನವಾಗಿ ಇರತಕ್ಕಂತಹ ವಿಷ್ಣು ಮಹಾಲಕ್ಷ್ಮೀ ದೇವಿಯರಿಗೆ ಸೃಷ್ಟಿ ಇಲ್ಲ, ಆದ್ದರಿಂದ ಅವರಿಗೆ ಸಂಸಾರವೂ ಇಲ್ಲ. ಮಿಕ್ಕ ರಮಾ ನಾರಾಯಣನನ್ನ ಬಿಟ್ರೆ ಮಿಕ್ಕೆಲ್ಲರೂ ಸಂಸಾರ ಬದ್ಧರೇ. ಆದ್ದರಿಂದ ಸಕಲ ಜೀವರಾಶಿಗಳನ್ನು ಸಂಸಾರ ಬಂಧನದಲ್ಲಿ ಹಾಕಿ, ಆ ಸಂಸಾರ ಬಂಧನದಲ್ಲಿ ಬಿದ್ದ ಸಕಲ ಜೀವರಾಶಿಗಳನ್ನು ಸಂಸಾರದಿಂದ ಮೇಲೆತ್ತಿ ಮೋಕ್ಷವನ್ನ ಕೊಡತಕ್ಕಂಥವನು ನೀನೇ. ಆದ್ದರಿಂದ ಅಂತಹ ನಿನ್ನನ್ನ ಆಚಾರ್ಯರ ಉಪದೇಶವನ್ನ ಪಡೆದು ತಿಳ್ಕೊಂಡು ಜ್ಞಾನಿಗಳು ಮೋಕ್ಷಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಭಗವಂತ ನಮ್ಮನ್ನ ಹುಟ್ಟಿಸ್ತಾನೆ ಶರೀರಗಳಲ್ಲಿ. ಎಂಥ ಶರೀರ ಅಂದ್ರೆ ಜಲಬುದ್ಬುದವತ್, ನೀರಿನ ಮೇಲಿನ ಗುಳ್ಳೆಯಂತೆ ಇರುವ ಈ ನಶ್ವರವಾದ ಅಶಾಶ್ವತವಾದ ಸ್ಥಿರವಲ್ಲದ ಶರೀರದಲ್ಲಿ ನಮ್ಮನ್ನ ಹಾಕಿ ಆಟಾಡಿಸ್ತಾನೆ ಭಗವಂತ. ಲಕ್ಷ್ಮೀದೇವಿಯ ಮೂಲಕ ರಮಾ ನಾರಾಯಣರು ಪ್ರಕೃತಿ ಪುರುಷರು, ಅವರಿಗೆ ಜನ್ಮ ಇಲ್ಲ. ಅಂತಹ ಲಕ್ಷ್ಮೀನಾರಾಯಣರು ನಮ್ಮನ್ನ ನೀರ ಮೇಲಿನ ಗುಳ್ಳೆಯಂತೆ ಇರುವ ಶರೀರಗಳಲ್ಲಿ ಹಾಕಿ ನಾನಾ ದೇಹಗಳಲ್ಲಿ ತಿರುಗಿಸ್ತಾ ಸಂಸಾರದಲ್ಲಿ ತೊಳಲಿ ಬಲಳಾಡುವಂತೆ ನಮ್ಮ ಪ್ರಾಚೀನ ಕರ್ಮಾನುಸಾರವಾಗಿ ಮಾಡುವಾಗ ಒಂದು ಪ್ರಾಚೀನ ಕರ್ಮದಿಂದ ಯೋಗ್ಯರಾದ ಗುರುಗಳನ್ನ ಪಡೆದು ಯಥಾರ್ಥವಾದ ಜ್ಞಾನವನ್ನ ಹೊಂದಿ ಇನ್ನ ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷಕ್ಕೆ ಬರಬೇಕು. ಸಂಸಾರದಲ್ಲಿರುವ ಜೀವರಾಶಿಗಳಿಗೆ ಮೋಕ್ಷವಾಗಬೇಕು ಅಂತಂದ್ರೆ ಗುರುಪದೇಶ ಮುಖ್ಯ. ಸಮ್ಯಕ್ ಜ್ಞಾನವದಾಚಾರ್ಯಾತ್ ಮುಚ್ಚತೆ ಪುರುಷೋ ಭವಾತ್. ಶ್ರೀಮದಾಚಾರ್ಯ ಮಾತು. ಯಥಾರ್ಥವಾದ ಜ್ಞಾನವನ್ನ ಪಡೆದ ಆಚಾರ್ಯರ ಉಪದೇಶದಿಂದಲೇ ಸಂಸಾರಿಗಳಿಗೆ, ಸಾತ್ವಿಕ ಜೀವರಿಗೆ ಬಂಧ ಮೋಕ್ಷ. ಆದ್ದರಿಂದ ಸಾತ್ವಿಕ ಜೀವರಿಗೆ ಬಂಧ ಮೋಕ್ಷ ಆಗಬೇಕು ಅಂದ್ರೆ ಯೋಗ್ಯ ಗುರುಗಳ ಉಪದೇಶ ಬೇಕು. ಅದು ಬೇಕು ಅಂದ್ರೆ ಅವರ ಸೃಷ್ಟಿಯನ್ನು ಮಾಡಬೇಕು. ಆದ್ದರಿಂದ ನಾರಾಯಣ ಎದ್ದೇಳು, ಆ ಎಲ್ಲ ದೇವತೆಗಳನ್ನ, ಮುನಿಗಳನ್ನ, ಋಷಿಗಳನ್ನ, ಮನುಷ್ಯೋತ್ತಮರನ್ನ, ಆಚಾರ್ಯರನ್ನ, ಸಾಧಕರನ್ನ ಸೃಷ್ಟಿ ಮಾಡು ಸ್ವಾಮಿ. ಸೃಷ್ಟಿ ಮಾಡಿ ಅವರನ್ನೆಲ್ಲರನ್ನ ಉದ್ಧಾರ ಮಾಡು, ಮೋಕ್ಷಕ್ಕೆ ಕರ್ಕೊಂಡು ಬಾ. ಅದಕ್ಕಾಗಿ ನೀ ಎದ್ದೇಳು ಅಂತ ಮಹಾಲಕ್ಷ್ಮೀ ದೇವಿ ನಾರಾಯಣನನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆ ತಾಯಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಇಲ್ಲಿಗೆ 18 ಶ್ಲೋಕಗಳು ಸಮಾಪ್ತಿಯಾಯಿತು. ಅಲ್ಲಿಂದ ಇನ್ನು ಮುಂದಕ್ಕೆ 19, 20 ಇನ್ನ 9 ಶ್ಲೋಕಗಳಿದೆ. ಆ 9 ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮತ್ತೆ ನಾಳೆ ವಿಜಯೇಂದ್ರ ಮಹಾಪ್ರಭುಗಳ ಆರಾಧನೆಯ ಪರ್ವಕಾಲ, ಆ ಸಮಯ ಏನು ಅಂತ ನಾನು ತಿಳಿಸ್ತೇನೆ. ಅವಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತನ ವಿಶೇಷವಾದ ಅನುಗ್ರಹವಾಗಲಿ. ಶ್ರುತಿಗೀತೆಯಂಥ ಅತ್ಯಂತ ಶ್ರೇಷ್ಠವಾದ ಪ್ರಮೇಯ ಗ್ರಂಥ ಕೇಳಲಿಕ್ಕೆ ಏನೂ ಸ್ವಾರಸ್ಯ ಇಲ್ಲ ಅನ್ಕೊಳ್ತಾರೆ, ಪ್ರಮೇಯಗಳೇ ಇಲ್ಲ ಅನ್ಕೊಳ್ತಾರೆ. ಅನುಸಂಧಾನ ಮನನ ಮಾಡುವವರಿಗೆ ಅಪಾರವಾದ ಚಿಂತನೆಯನ್ನ ಕೊಡುವಂತಹ ಗ್ರಂಥ. ಇದರ ಅರ್ಥ ವಿಶೇಷ ನಿಮಗೆಲ್ಲ ಆಗಲಿ. ಆ ಮೂಲಕ ಯೋಗ್ಯ ಗುರುಗಳನ್ನ ಪಡೀರಿ ನೀವೆಲ್ಲ. ಆ ಯೋಗ್ಯ ಗುರುಗಳ ಮೂಲಕ ತತ್ವಜ್ಞಾನವನ್ನು ಪಡೆದು ಮೋಕ್ಷವನ್ನ ಪಡೆಯುವಂಥವರಾಗಿ ಅಂತ ಉಪಸ್ಥಿತರಿರ್ತಕ್ಕಂತಹ ಎಲ್ಲ 8 ಮಹಾಗುರುಗಳ ಪಾದಕಮಲಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಶ್ರುತಿಗೀತಾ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ.
ಮತ್ತು ನಾಳೆ ವಿಜಯೇಂದ್ರ ಮಹಾಪ್ರಭುಗಳ ಆರಾಧನೆಯ ದಿವಸ ಇನ್ನು ಉಳಿದ 9 ಮಂತ್ರಗಳ ಅರ್ಥಾನುಸಂಧಾನವನ್ನು ಯಥಾಶಕ್ತಿ ಮಾಡಿ ಸಮಗ್ರ ಶ್ರುತಿಗೀತೆಯ ಅರ್ಥಾನುಸಂಧಾನವನ್ನ ಗುರುವಂತರ್ಗತ ಪ್ರಾಣಸ್ಥ ಭಗವಂತನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.